ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ಜಿಲ್ಲಾಧ್ಯಕ್ಷ ಅನ್ನುವರು ಒಂದು ಪೋಸ್ಟ್ ಮಾಡ್ತಾರೆ. ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಪೋಸ್ಟ್ ಮಾಡ್ತಾರೆ. ಅವರು ಪೋಸ್ಟ್ ಮಾಡಿದ ನಂತರ ಕೊನೆಯ ಎಪಿಸೋಡ್ನಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಜೊತೆಗೆ ಸೀಸನನ್ನು ಉಲ್ಲೇಖಿಸಿ ಎಲ್ಲ ಸೀಸನ್ಗಳಿಗೂ ದೊಡ್ಡದಾದಂತಹ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವರಿಗೆ ಕೊಡ್ತಾರೆ. ಇದನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಇದು ಫಿಕ್ಸಿಂಗ್ ಆಗಿದೆಯಾ? ಕರ್ನಾಟಕದಲ್ಲಿರುವಂತ ಕನ್ನಡಿಗರನ್ನ ತುಳಿಯೋದು ಬಿಡದಿರ ಇರುವಂತದ್ದು ಬಡವ್ರ ಮನೆ ಮಕ್ಕಳನ್ನಂತ ಬೆಳಿಲೇಬಾರ್ದು ಅಂತ ಹೇಳಿ ಅವ್ರನ್ನ ತುಳಿಯುವಂತ ಕೆಲಸ ಮಾಡುವುದರಲ್ಲೇ ಇದ್ದಾರೆ. ಎಸ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಆದಂತ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಆದಂತ ಧರ್ಮರಾಜ್, ನಿಮ್ಮ ಪೋಸ್ಟ್ ನೋಡಿದೆ. ನೀವು ಕನ್ನಡ ಪರ ಹೋರಾಟಗಾರನ. ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದು ಮನೋರಂಜನೆ ಕಾರ್ಯಕ್ರಮ, ಆಟವನ್ನಾಗಿ ನೋಡಿ ಅಂತ ಹೇಳಿದಂತ ಧರ್ಮರಾಜ್ ಅವರು ಕನ್ನಡ ಶಾಲೂನ ಹಾಕೊಂಡು ಪ್ರಮೋಷನ್ ಮಾಡೋದಕ್ಕೆ ಇಳಿದಿದ್ದಾರೆ. ನೀವು ವ್ಯಕ್ತಿಯನ್ನ ಬೆಂಬಲಿಸ್ಕೊಳ್ಳಿ, ಆದ್ರೆ ನಮ್ಮ ಕನ್ನಡ ಶಾಲೂನ ದುರುಪಯೋಗ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಬಿಗ್ ಬಾಸ್ ರಿಯಾಲಿಟಿ ಶೋ ಒಳಗೆ ಇರೋರು ಹೊರ ರಾಜ್ಯದಿಂದ ಬಂದಿರುವಂತ ವ್ಯಕ್ತಿಗಳಲ್ಲ. ಬಿಗ್ ಬಾಸ್ ರಿಯಾಲಿಟಿ ಶೋ ಒಳಗೆ ಇರೋದು ಕನ್ನಡಿಗರೇ. ಬಿಗ್ ಬಾಸ್ ಶೋ ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದಂತ ಅಶ್ವಿನಿ ಗೌಡ್ರು ಆಟವನ್ನು ಆಡ್ತಿದ್ದಾರೆ. ಆ ಮಹಿಳಾ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಬಿಗ್ ಬಾಸ್ ನ ಗೆದ್ದು ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಎಲ್ಲರೂ ಕೂಡ ಅಶ್ವಿನಿ ಗೌಡ್ರಿಗೆ ಓಟನ್ನು ಹಾಕಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ನಮ್ಮೆಲ್ಲರ ಮತ ಆರಂಭದಿಂದಲೂ ಇಲ್ಲಿಯವರೆಗೂ ಗ್ರಾಮೀಣ ಪ್ರತಿಭೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಎಲ್ಲರನ್ನು ನಕ್ಕು ನಲಿಸಿ, ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇರಲಿ, ಕಾಮಿಡಿ ಇರಲಿ, ಮತ್ತೊಂದಿರಲಿ, ಎಲ್ಲದರಲ್ಲೂ ಸೈ ಎನ್ಸ್ಕೊಂಡಿರುವಂತಹ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ 12ನಲ್ಲಿ ಬಂದ ನಂತರ ಬಿಗ್ ಬಾಸ್ನ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಗ್ರಾಮೀಣ ಪ್ರತಿಭೆ ಮಾಡಿರುವಂತಹ ಕಮಾಲ್ ಇದೆಯಲ್ಲ, ಸ್ವಯಂ ಪ್ರೇರಿತವಾಗಿ ಗಿಲ್ಲಿ ನಟ ಸಂಪಾದಿಸಿದಂತಹ ಆ ಫ್ಯಾನ್ ಬೇಸ್ ಇದೆಯಲ್ಲ, ಅದನ್ನು ನೋಡಿಯೇ ಸಹ ಇಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂಥದ್ದು ನಾವು ನೋಡ್ತಾ ಇದ್ದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ವಿಚಾರಗಳನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಗಿಲ್ಲಿ ನಟ ಗ್ರಾಮೀಣ ಪ್ರತಿಭೆಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರಾ? ಸುದೀಪ್ ಅವರು ಕೊನೆಯ ಎಪಿಸೋಡ್ನಲ್ಲಿ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಅದರಲ್ಲೂ ಸಹ ಬೆಂಗಳೂರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಆದಮೇಲೆ ಕೊಡ್ತಾರೆ ಅಂತಂದರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ? ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕನ್ನಡ ಪರ ಹೋರಾಟಗಾರರು ಕಟ್ಟಿರುವಂತಹ ಸಂಘಟನೆ. ಎಲ್ಲರನ್ನು ಸಮಾನರಾಗಿ ಕಾಣಬೇಕೇ ಹೊರತು ಅಶ್ವಿನಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಯಾಗಿರುವುದರಿಂದ ಶತಾಯಗತಾಯ ಅವರನ್ನು ಗೆಲ್ಲಿಸಲೇಬೇಕು ಅಂತೇಳಿ ಈ ರೀತಿಯಾದಂತಹ ಪೋಸ್ಟ್ಗಳನ್ನು, ಈ ರೀತಿಯಾದಂತಹ ಪ್ರಚಾರಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಗ್ರಾಮೀಣ ಪ್ರತಿಭೆಗಳ ಮೇಲೆ ಬರಬೇಕ್ರಿ, ಮುಂದೆ ಬರಬೇಕು. ಇವತ್ತು ಗಿಲ್ಲಿ ನಟನ ಮನೆಯನ್ನು ಭಾಳಷ್ಟು ಯೂಟ್ಯೂಬರ್ಸ್ ತೋರಿಸಿದ್ದಾರೆ. ಹಳೆಯ ಎಪಿಸೋಡ್ನಲ್ಲಿ ಹನುಮಂತು, ನಮ್ಮ ಹಾವೇರಿ ಜಿಲ್ಲೆಯ ಹನುಮಂತು, ಗಾಯಕ ಹನುಮಂತು ಅವರ ಕುಟುಂಬವನ್ನು ತೋರಿಸಿದ್ದಾರೆ. ಇಂಥವರು ಹೊರಗಡೆ ಬರುವುದಕ್ಕೆ ತಡೆಯೋದಕ್ಕೆ ಈ ರೀತಿಯಾದಂತಹ ಕುತಂತ್ರಗಳು ನಮ್ಮ ಕನ್ನಡ ಪರ ಸಂಘಟನೆಗಳೇ ಮಾಡುತ್ತೆ ಅಂತಂದರೆ ಎಷ್ಟು ಬೇಸರದ ಸಂಗತಿ ಇದು. ಆಟ ಅಂದರೆ ಆಟ, ಯಾರಿಗೆ ಅಲ್ಲಿ ಅವ್ರಿಗೆ ಪ್ರತಿಭೆ ಇರುತ್ತೋ ಅವರು ಹೊರಹೊಮ್ತಾರೆ. ಇಲ್ಲಿ ಆರಂಭದಿಂದಲೂ ಗಿಲ್ಲಿ ನಟನನ್ನು ಇಟ್ಕೊಂಡು ಪ್ರತಿ ವಾರ ಎಪಿಸೋಡ್ನಲ್ಲಿ ಸುದೀಪ್ ಗಿಲ್ಲಿ ನಟನನ್ನು ಇಟ್ಕೊಂಡು ಅವರಿಂದ ಟ್ಯಾಲೆಂಟನ್ನು ಹೊರತರುವಂತಹ ಕೆಲಸ ಮಾಡಿರುವಂಥದ್ದು, ಅವರಿಗೆ ಶಬಾಷ್ಗಿರಿ ಕೊಟ್ಟಿರುವಂಥದ್ದು, ಅವರಿಗೆ ವೋಟಿಂಗ್ ಪ್ಯಾಟ್ರನ್ ಆಗಿರಲಿ ಎಲ್ಲವೂ ಸಹ ಮೇಲ್ಪಂಕ್ತಿಯಲ್ಲಿದ್ದಾಗ ಈಗ ಅಂತಿಮ ಹಂತದಲ್ಲಿ ಈ ರೀತಿಯಾದಂತಹ ಚುರುಕಾಗಿರುವಂಥದ್ದು, ಅಶ್ವಿನಿಯವರ ಫೋಟೋಗಳು, ಅಶ್ವಿನಿಯವರ ಸ್ಟಿಕ್ಕರ್ಗಳು ಕಾರುಗಳ ಮೇಲೆ ಬರ್ತಾ ಇರುವಂಥದ್ದು ಎಲ್ಲವನ್ನೂ ನೋಡ್ತಾ ಇದ್ದರೆ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಣು ಮಗಳು ಹಾಕಿದ್ದಾರೆ, ಓಟಿಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ. ಗೊತ್ತಿಲ್ಲ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ, ವಿಧಾನಸಭೆ ಲೋಕಸಭೆ ಚುನಾವಣೆಗಳು ನಡೆಯುತ್ತಲ್ಲ, ಸಾರ್ವತ್ರಿಕ ಚುನಾವಣೆಗಳು, ಆ ರೀತಿಯಾಗಿ ಆಗೋಗಿದೆ. ಒಂದು ಕಡೆ ಜನಬಲವೋ ಹಣಬಲವೋ ಈ ರೀತಿಯಾದಂತಹ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟನಿಗೆ ಸ್ವಯಂ ಪ್ರೇರಿತವಾಗಿ ಇಡೀ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಗಿಲ್ಲಿ ನಟನಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
ಅವನ ಏನೋ ಫಾಲೋವರ್ಸ್ ಸಂಖ್ಯೆ 10 ಲಕ್ಷ ದಾಟಿದೆ ಅಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತಿಗೂ ಸಹ ಗಿಲ್ಲಿ ನಟ ಅದೇ ಬಿಗ್ ಬಾಸ್ನಲ್ಲಿ ರಘು ಅವರು ಪಾಠ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೆಯಿರಿ ಅಂತಾರೆ. ಇದು ಕನ್ನಡದ ಅಭಿಮಾನವನ್ನು ತೋರಿಸುತ್ತೆ. ಅದೇ ಅಶ್ವಿನಿ ಅವರನ್ನು ಎಪಿಸೋಡ್ಗಳನ್ನು ಕೆಲವರು ನೋಡಿರ್ತಾರೆ, ಅದರಲ್ಲಿ ನೋಡಿ ಅವರು ಬಹುತೇಕ ಆಗಾಗ ಇಂಗ್ಲೀಷನ್ನು ಬಳಸ್ತಾ ಇರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಆಗಿರ್ಬೋದು, ಆದರೆ ಅಲ್ಲಿ ಬಳಸುವಂತಹ ಪದಗಳಲ್ಲಿ ಇಂಗ್ಲೀಷನ್ನು ಬಳಸ್ತಾರೆ. ಆದರೆ ಗಿಲ್ಲಿ ನಟ ಮಾತ್ರ ಕನ್ನಡದಲ್ಲಿ ಬೋರ್ಡ್ ಮೇಲೆ ಕನ್ನಡ ಬರೆಯಿರಿ ಅಂತ ಹೇಳುವಂಥ ವಿಚಾರದಲ್ಲಿ ಗಿಲ್ಲಿ ನಟನಂತಹ ಪ್ರತಿಭೆ, ಗ್ರಾಮೀಣ ಪ್ರತಿಭೆಗಳನ್ನು ತುಳಿಯುವಂತಹ ಕೆಲಸ ಆಗಬಾರದು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಗಿಲ್ಲಿ ನಟನನ್ನು ಹಾಡಿ ಹೊಗಳಿದಂಥವ್ರು ಶಿವರಾಜ್ ಕುಮಾರ್ ಇರ್ಬೋದು, ಭಾಳಷ್ಟು ಜನ ಹಾಡಿ ಹೊಗಳಿದ್ರು. ಕೊನೆಯ ಗಿಲ್ಲಿ ನಟನಿಗೆ ಕಪ್ಪು ಕೊಡಲೇ ಇಲ್ಲ, ವಿನ್ನರ್ ಆಗಲೇ ಇಲ್ಲ. ಅದೇ ರೀತಿ ಕಾಮಿಡಿ ಕಿಲಾಡಿಗಳು ಇರ್ಬೋದು, ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, ಎಲ್ಲದರಲ್ಲೂ ಸಹ ಗಿಲ್ಲಿ ನಟನನ್ನು ಬಳಸ್ಕೊಂಡ್ರು, ಕೊನೆಗೆ ಅವರಿಗೆ ವಿನ್ನರ್ ಚಾನ್ಸ್ ಕೊಡಲಿಲ್ಲ. ಇಲ್ಲೂ ಸಹ ಅದೇ ಆಗ್ತಾ ಇದೆ. ಇಷ್ಟು ದಿವಸ ಇಲ್ಲದೆ ಇರ್ಬೋದು, ಈಗ 2 ವಾರಗಳ ಹಿಂದೆ ಯಾಕೆ ಕಿಚ್ಚನ ಚಪ್ಪಾಳೆ ಬರುತ್ತೆ ಅಂತಂದರೆ, ಅವರು ಪೋಸ್ಟ್ ಹಾಕಿದ ತಕ್ಷಣವೇ ಇಲ್ಲಿ ಕಿಚ್ಚನ ಚಪ್ಪಾಳೆ ಬರುತ್ತೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಫಿಕ್ಸಿಂಗ್ ಆಗಿದೆ. ಅವರು ಪೋಸ್ಟ್ ಹಾಕ್ತಾರೆ, ಇಲ್ಲಿ ಕಿಚ್ಚನ ಚಪ್ಪಾಳೆ ಬರುತ್ತೆ ಅಂದರೆ ಅರ್ಥ ಅದು ಕೊನೆಯ ಎಪಿಸೋಡಲ್ಲಿ ಬರುತ್ತೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಫಿಕ್ಸಿಂಗ್ ಆಗ್ತಾ ಇದೆ ಅಂತೇಳಿ. ಇದು ಫಿಕ್ಸಿಂಗ್ ಆಗ್ತಾ ಇದೆ. ಮೊನ್ನೆ ದಿವಸ ಒಂದು ನೀರನ್ನು ಟಾಸ್ಕ್ನಲ್ಲಿ ಚರ್ಚೆಗಳಾಗ್ತಾ ಇದೆ. ನಾವು ಬಿಗ್ ಬಾಸನ್ನು ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ ಅಂತ ಇವತ್ತಿಗೂ ನಾವು ಹೇಳ್ತೀವಿ. ಆದರೆ ಈ ಎಪಿಸೋಡ್ ಏನು ಹೇಳ್ತಾ ಇದೆ, ಕಳೆದ ಎಪಿಸೋಡ್ನಲ್ಲಿ ಹನುಮಂತು ಗ್ರಾಮೀಣ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದು, ಗ್ರಾಮೀಣ ಪ್ರತಿಭೆ ಟ್ಯಾಲೆಂಟನ್ನು ತೋರಿಸಿ ಗೆದ್ದಿದ್ದು, ಈ ಬಾರಿ ಅದಕ್ಕೂ ಮೀರಿ ಗಿಲ್ಲಿ ನಟ ಇವತ್ತು ರಾಜ್ಯ ಅಲ್ಲದೆ ದೇಶಾದ್ಯಂತ ಒಬ್ಬ ಬಿಗ್ ಬಾಸ್ನಲ್ಲಿ ಇರುವಂಥ ಕಂಟೆಸ್ಟೆಂಟ್ ಈ ರೀತಿಯಾಗಿ ಸುದ್ದಿ ಮಾಡ್ತಾ ಇರೋದು ಇದೇ ಫಸ್ಟು. ಇದನ್ನೆಲ್ಲವನ್ನು ನೋಡಿದಾಗ ಈ ಪ್ರತಿಭೆಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಮಾತನಾಡ್ತಾ ಇದೆ. ಇಲ್ಲಿ ನಡೀತಾ ಇರುವಂತಹ ತಂತ್ರಗಳನ್ನು ನೋಡ್ತಾ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ 11 ಗಂಟೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕ್ಲೋಸ್ ಆಗ್ತಾ ಇದ್ದಂಗೆ ವೋಟಿಂಗ್ ಪ್ಯಾಟ್ರನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಗಿಲ್ಲಿ ನಟನಿಗೆ 99 ವೋಟುಗಳು ಹಾಕಿ ಶೇರ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಬ್ಬ ಗ್ರಾಮೀಣ ಪ್ರತಿಭೆಯನ್ನು ತುಳಿಯೋದಕ್ಕೆ ಅವನಿಗೆ ದಕ್ಕಬಾರದು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಥರ ಪೋಸ್ಟ್ಗಳನ್ನು ಹಾಕಿದಾಗ, ಹಾಗಾದರೆ ಕಿಚ್ಚನ ಚಪ್ಪಾಳೆ ಬಂದಿರುವುದು ಶಿಫಾರಸ್ಸಿನ ಮೇಲೆಯಾ? ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಬಂದಿರೋದು ಶಿಫಾರಸ್ಸಿನ ಮೇಲೆಯಾ? ಈ ಅನುಮಾನ ಕಾಡ್ತಾ ಇದೆ. ಧ್ರುವಂತ್ ಎಂಬ ವ್ಯಕ್ತಿ, ಆ ವ್ಯಕ್ತಿ ಹೆಸರೇ ಇಲ್ಲ, ಅಂತಹ ವ್ಯಕ್ತಿಗೆ ಇವತ್ತು ಇಡೀ ಎಪಿಸೋಡ್ನಲ್ಲಿ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತಂದರೆ ಈ 2 ವಿಚಾರಗಳನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಸುದೀಪ್ ಅವರು ದಾರಿ ತಪ್ಪಿದ್ದಾರಾ, ಒತ್ತಡಕ್ಕೆ ಮಣಿದಿದ್ದಾರಾ? ಸುದೀಪ್ ಅವರ ಡಿಸಿಷನ್ನ ಕಳಪೆ ಅಂತೇಳಿ ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇರುವುದನ್ನು ನೋಡ್ತಾ ಇದ್ದರೆ ಬಹುಶಃ ಇನ್ನು 1 ವಾರ ಟೈಮ್ ಇದೆ. 1 ವಾರದಲ್ಲಿ ಗಿಲ್ಲಿ ನಟನಿಗೆ ಅನ್ಯಾಯ ಆಗುತ್ತಾ? ಈ ಪ್ರಶ್ನೆ ಗಿಲ್ಲಿ ನಟನ ಪ್ರಾಮಾಣಿಕ ಅಭಿಮಾನಿಗಳಿಗೆ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು. ಗಿಲ್ಲಿ ನಟನಿಗೆ ಅನ್ಯಾಯ ಮಾಡ್ತಾರೆ, ಈ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಯಾಗಿ ಎಲ್ಲರನ್ನು ಸಮಾನರಾಗಿ ಕಾಣಬೇಕು. ಇಲ್ಲಿ ಹಾಕಿರುವಂಥ ಪೋಸ್ಟ್ ಹೇಳ್ತಾ ಇದೆ, ಇಲ್ಲಿ ಪಕ್ಷಪಾತ ಆಗ್ತಾ ಇದೆ. ತನ್ನ ಪದಾಧಿಕಾರಿಗೆ ಕಿಚ್ಚನ ಚಪ್ಪಾಳೆ ಕೊಡಿಸೋದ್ರಿಂದ ಹಿಡಿದು ಇಲ್ಲಿ ಪದಾಧಿಕಾರಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷ ಆಗಿರುವಂಥವರು ಪೋಸ್ಟ್ ಮಾಡಿರುವುದನ್ನು ಒಬ್ಬ ಹೆಣ್ಣು ಮಗಳು ಟೀಕೆ ಮಾಡ್ತಾರೆ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ನೆಲ ಜಲ ಭಾಷೆಯನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರುವಂತಹ ಈ ಸಮಯದಲ್ಲಿ ಈ ರೀತಿಯಾದಂತಹ ಫಿಕ್ಸಿಂಗ್ಗಳು ನಡೀತಾ ಇದೆ ಅಂತ ಆರೋಪಗಳು ಬಂದಾಗ ಬಹಳ ಬೇಸರ ಆಗುತ್ತೆ. ಹಣಬಲವೋ ಜನಬಲವೋ ಈ ಫೈಟ್ ನಡೀತಾ ಇದೆ. ಹಣದಿಂದ ಹೆಣ್ಮಗಳು ಹಾಕಿದಾರಲ್ಲ, 100 ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀವಲ್ಲ. ದೊಡ್ಡ ಕಾರುಗಳಲ್ಲಿ ಪೋಸ್ಟರ್ಗಳು ಹಾಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಲ್ಲ. ಅದೇ ಗಿಲ್ಲಿ ನಟನ ಮನೆ ಯಾವ ರೀತಿ ಇದೆ, ಗಿಲ್ಲಿ ನಟನನ್ನು
ಬೆಂಬಲಿಸ್ತಾ ಇರೋರು ಯಾವ ರೀತಿ ಪ್ರಾಮಾಣಿಕವಾಗಿ ಬೆಂಬಲಿಸ್ತಾ ಇದ್ದಾರೆ. ಬೈಕ್ ರ್ಯಾಲಿ ನೋಡ್ತಾ ಇದ್ವಿ, ಪ್ರತಿಯೊಂದನ್ನು ನೋಡ್ತಾ ಇದ್ವಿ. ಗ್ರಾಮೀಣ ಪ್ರತಿಭೆಗೆ ಸುದೀಪ್ ಅವರು ಏನಾದರೂ, ಬಿಗ್ ಬಾಸ್ ಏನಾದರೂ ಈ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟನಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ನಿಜಕ್ಕೂ ಅನ್ಯಾಯಕ್ಕೆ ಗೆಲುವಾಗುತ್ತೆ, ನ್ಯಾಯದ ಕೊಲೆ ಆಗುತ್ತೆ. ಯಾರೂ ಮೆಚ್ಚಲಾರರು, ಅವರು ಮಾಡುವಂಥ ವಿಚಾರಕ್ಕೆ ಯಾರೂ ಮೆಚ್ಚಲಾರರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾಡಿರುವಂತಹ ಪೋಸ್ಟ್ ಹೇಳ್ತಾ ಇದೆ, ಇಲ್ಲಿ ಫಿಕ್ಸಿಂಗ್ ಆಗಿದೆ. ಇವರು ಪೋಸ್ಟ್ ಮಾಡಿದ್ಮೇಲೆ ಎಲ್ಲ ಒಂದು ಕಡೆ ಒತ್ತಡ ಏರಿ ಅಶ್ವಿನಿ ಅವರಿಗೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂಥದ್ದು.